ಒಬ್ಬ ಪ್ರಧಾನಿಯಾಗಿರೋರು ಅಥವಾ ಒಬ್ಬ ಗೃಹ ಮಂತ್ರಿ ಆಗಿರೋರು ನಾಗರಾಜಣ್ಣ ಹೇಳ್ದಂಗೆ ಒಂದು ಪ್ರತಿಕ್ರಿಯೆ ಕೊಡೋದಿಲ್ಲ ಅಂತಂದರೆ ಈ ದೇಶದ ಕಾನೂನಿಗೆ ಎಷ್ಟು ಗೌರವ ಕೊಡ್ತಾರೆ. ಮತ್ತು ನಮಗೊಂದು ಅನುಮಾನ ಏನಂತಂದರೆ, ಒಬ್ಬ ಜಡ್ಜು ಒಂದು ಒಪಿನಿಯನ್ನ ಹೇಳೋಕ್ಕೂ ಸ್ವತಂತ್ರ ಇಲ್ವಲ್ಲ ಈ ದೇಶದಲ್ಲಿ. ಅದನ್ನೇ ಅಂಬೇಡ್ಕರ್ ಹೇಳೋದು, ನಮಗೆ ಮಾತಾಡೋಕ್ಕೂ ಕೂಡ ಸ್ವತಂತ್ರ ಇಲ್ಲ ಈ ದೇಶದಲ್ಲಿ ಅಂತ. ಸೊ ಅಂಬೇಡ್ಕರ್ ಅವರ ಏನು ಹೇಳ್ತಾರೆ ಅದನ್ನು ಈಗ ಒಂದೊಂದಾಗೆ ಬರ್ತಾ ಇದೆ. ನಾವು ಕುದುರೆ ಹತ್ತಿದ್ರೆ ಕಾಲು ಕಟ್ ಮಾಡ್ತಾರೆ, ಮಾತಾಡಿದ್ರೆ ನಾಲಿಗೆ ಕಟ್ ಮಾಡ್ತಾರೆ, ಒಂದು ಹುಡುಗಿನ ಲವ್ ಮಾಡಿದ್ರೆ ಮರ್ಡ್ರ್ ಮಾಡ್ತಾರೆ, ಅಥವಾ ದೇವಸ್ಥಾನಕ್ಕೆ ಹೋದರೆ ಹೊರಗಡೆ ನಿಲ್ಲಿಸ್ತಾರೆ, ರಾಷ್ಟ್ರಪತಿಗಳನ್ನೂ ಬಿಟ್ಟಿಲ್ಲ. ಹಂಗಾಗಿ ಅಲ್ಲಿ ನಾವು ಭಾರತ ಅನ್ನೋದು ಜಾತಿ ವ್ಯವಸ್ಥೆ ಇದೇನಾ ಅನ್ನೋದು ಭಾಳ ಯಕ್ಷ ಪ್ರಶ್ನೆ ಆಗಿದೆ. ಸೊ ಆ ನಿಟ್ಟಿನಲ್ಲಿ BSP ಪಕ್ಷ ಮತ್ತು ಇಲ್ಲಿರೋಂಥ ಲೋಕಲ್ ಸಂಘಟನೆ ಮತ್ತು ಭಾಳ ಮುಖ್ಯವಾಗಿ ಮಾಧ್ಯಮದವರು ಕೂಡ ಇದನ್ನು ಪ್ರಶ್ನೆ ಮಾಡ್ತಾಯಿದೆ. ನಿಮ್ಮೆಲ್ರಿಗೂ ಕೂಡ ನಾನು ಶರಣು ಹೇಳ್ತೇನೆ, ಇನ್ನಷ್ಟು ಜಾತಿಯ ಇರೋವಂಥ ಹೊಸ ಏನು ರೂಪಗಳಾಗ್ಬಿಟ್ಟಿದ್ದಾವಲ್ಲ ಅದರಲ್ಲಿ ಇದು ಒಂದು. ಸೊ ಅದನ್ನು ನಾವೆಲ್ಲರೂ ಖಂಡನೆ ಮಾಡಬೇಕು ಅನ್ನೋದು ನನ್ನ ಒತ್ತಾಯ. ಥ್ಯಾಂಕ್ ಯು. BR ಗವಾಯಿ ಅವರ ಮೇಲೆ ಶೂವನ್ನು ಎಸೆಯೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅವರು ಕಾರಿಡಾರಲ್ಲಿ ಆಗಿರುವಂಥ ಘಟನೆ ಇದು. ಅಲ್ಲಿ ಭದ್ರತಾ ಸಿಬ್ಬಂದಿ ಭಾಳ ಶಾರ್ಪಾಗಿ ಅವರನ್ನು ತಡೆದಿದ್ದಾರೆ, ಯಶಸ್ವಿ ಆಗಿದ್ದಾರೆ. ಮತ್ತು ಪ್ರಧಾನಮಂತ್ರಿಗಳು ಕೂಡ ಟ್ವೀಟ್ ಮಾಡಿ ಧೈರ್ಯ ತುಂಬಿದ್ದಾರೆ. ಆದರೆ ಬಹುಜನರಿಗೆ ರಕ್ಷಣೆಯನ್ನು ಮುಖ್ಯ ನ್ಯಾಯಮೂರ್ತಿಗಳಾದ CJI ಅವರಿಗೆ ಇಷ್ಟೊಂದು ರಕ್ಷಣೆ ಇಲ್ಲ ಅಂತಂದರೆ ಇನ್ನು ದೇಶದಲ್ಲಿರುವಂಥ ದಲಿತರಿಗೆ ರಕ್ಷಣೆ ಎಲ್ಲಿದೆ ಅನ್ನೋದು ಭಾಳ ಪ್ರಶ್ನೆ. ಇದು ಮೊದಲೇ ಭಾಳ ಮುಖ್ಯವಾಗಿರುವಂಥ ಪ್ರಶ್ನೆ. ಎರಡನೇದು, ಒಂದು ಘಟನೆ ನಡೀತದೆ, ಅದರ ನಂತರದ ಬೆಳವಣಿಗೆಗಳು ಆಗುತ್ತಲ್ಲ. ಈಗ ಫೇಸ್ಬುಕ್ಕು, ನಾಗರಾಜಣ್ಣವರು ಹೇಳ್ತಾ ಇದ್ರಲ್ಲ, ಫೇಸ್ಬುಕ್ಕು ಏನು ಇದು ಸೋಷಿಯಲ್ ಮೀಡಿಯಾಗಳಲ್ಲಿ ಬೋಳಿ ಮಗನೆ ಅಂತ ಬರೀತಾನೆ. ಒಬ್ಬ ಜಡ್ಜನ್ನು ಬೋಳಿ ಮಗನಿಗೆ ಮಾತಾಡ್ತಾನೆ, ಅವನ್ನ ಚಪ್ಪಲಿನಾಗ ಹೊಡಿಬೇಕು ಅಂತ ಬರೀತಾರಲ್ಲ, ಇವ್ರನ್ನೇನು ಮಾಡಬೇಕು? ಇದು ಭಾಳ ಮುಖ್ಯವಾದಂಥ ಪ್ರಶ್ನೆ. ಸೊ ಮಾನ್ಯ ಸಿದ್ದರಾಮಯ್ಯವರು ಕೂಡ ಟ್ವೀಟ್ ಮಾಡಿದ್ದಾರೆ, ಇದು ಘಟನೆಯನ್ನು ಪ್ರತಿಭಟನೆ ವಿರೋಧ ಮಾಡಿದ್ದಾರೆ. ಆದರೆ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಡಿರುವಂಥ ಈ ನಂತರದ ಬೆಳವಣಿಗೆ ಇದೆಯಲ್ಲ, ಅವ್ರನ್ನ ಪರವಾಗಿ ಓಲೈಕೆ ಮಾಡುವಂಥದ್ದು, ಅದು ಭಾಳ ವಿಷಾದನೀಯ. ಕರ್ನಾಟಕದಲ್ಲೂ ಅದು ನಡೀತಾ ಇದೆ. ಅದಕ್ಕೆ ತಕ್ಕ ಪಾಠವನ್ನು ನಾವು ಬಹುಜನ ಸಮುದಾಯ ಆಯಾಯ ಪೊಲೀಸ್ ಸ್ಟೇಷನ್ಗಳಲ್ಲಿ ಹೋಗಿ ದೂರನ್ನು ಕೊಡಬೇಕು. ಯಾರೇ ಜಡ್ಜನ್ನು ನ್ಯಾಯಾಂಗವನ್ನು ನಿಂದನೆ ಮಾಡ್ತಾರಲ್ಲ, ಅದು ಕಂಟೆಂಪ್ಟ್ ಆಫ್ ಕೋರ್ಟ್. ಅದು ಸುಪ್ರೀಂ ಕೋರ್ಟ್ನಲ್ಲಿ ಆರ್ಟಿಕಲ್ 51A ಈ ದೇಶದ ಸುಪ್ರೀಂ ಕೋರ್ಟನ್ನು ಗೌರವಿಸಬೇಕು ಅನ್ನೋಂಥ ಹೇಳೋಂಥ ಒಂದು ಪ್ರಾವಿಷನ್ ಇದೆ. ಆದರೆ ಸುಪ್ರೀಂ ಕೋರ್ಟನ್ನೇ ಇವರು ಪ್ರಶ್ನೆ ಮಾಡ್ತಾರೆ ಅಂತಂದರೆ ಇವನ್ನ ಕಂಟೆಂಪ್ಟ್ ಆಫ್ ಕೋರ್ಟ್ನ ಯಾಕೆ ಮಾಡಬಾರ್ದು ಅನ್ನೋದು ಸುಮೋಟೋ ಕೇಸ್. ಯಾವುದೇ ಸ್ಥಳೀಯ ಪೊಲೀಸ್ ಠಾಣೆಗಳಲ್ಲಿ ದೂರು ಕೊಟ್ಟರೆ ಪೊಲೀಸವರು FIR ಮಾಡ್ತಾ ಇಲ್ಲ. ಈಗ ಫೇಸ್ಬುಕ್ಕು, ವಾಟ್ಸಪ್ಪು, ಟ್ವಿಟ್ಟರ್ಗಳಲ್ಲಿ ನ್ಯಾಯಾಲಯಗಳನ್ನು ಬೈತಾ ಇದ್ದಾರೆ. ಸೊ ನಮ್ಮ ಪೇಜಲ್ಲೂ ಇದೆ, ಬೇರೆ ಬೇರೆ ಅಸಂವಿಧಾನಿಕ ವರ್ಡ್ಗಳನ್ನು ಬಳಸ್ತಾ ಇದ್ದಾರೆ. ಅದನ್ನು ಸ್ಥಳೀಯ ಪೊಲೀಸ್ ಸ್ಟೇಷನ್ಗಳಿಗೆ ದೂರು ಕೊಟ್ಟಾಗ ಅವರು FIRಗಳನ್ನು ಮಾಡಬೇಕಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಮತ್ತು ಏನು ಸಮುದಾಯ ಏನಿದೆ ಮತ್ತು ಸಂಘಟನೆಗಳೇನಿದೆ, ಯಾರೇ ಈ ಥರದ್ದು ನಾವು ಯಾರೇ ಒಂದು ಕಮ್ಯುನಿಟಿಗೆ ತೊಂದರೆ ಆಗುತ್ತೆ, ಅದು ಯಾವುದೇ ಕಮ್ಯುನಿಟಿ ಆಗಿಲ್ಲ, ಅಲ್ಲಿ ವಲಯ, ಮಾದಿಗ, SC ST ಅಥವಾ ರೆಡ್ಡಿ, ಬೋವಿ ಅವೆಲ್ಲ ಹಿಂದುಳಿದ ವರ್ಗನೇ, ಅವ್ರು ಯಾವುದೇ ಕಮ್ಯುನಿಟಿಗೂ ಕೂಡ ಹೋದಾಗ ಜಾತಿಗಳನ್ನು ವಿಂಗಡಣೆ ಮಾಡ್ದಿರಾ ಒಂದು ಉನ್ನತ ಸ್ಥಾನಕ್ಕೆ ಕೂಡ ಗೌರವ ಕೊಡ್ತಾ ಇಲ್ವಲ್ಲ ಅನ್ನೋದು ಭಾಳ ನೋವಿನ ವಿಚಾರ. ರಾಕೇಶ್ ಶರ್ಮಾ ಅವರು ಗೆ ಸುಪ್ರೀಂ ಕೋರ್ಟ್ನ BR ಗವಾಯಿಗಳು CJI ಎಕ್ಸ್ಕ್ಯೂಸ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಏನಾದ್ರು ಎಕ್ಸ್ಕ್ಯೂಸ್ ಅಂದರೆ ಅವ್ರಿಗೆ ಬಿಟ್ಬಿಟ್ಟಿದ್ದಾರೆ. ಆದರೆ ಕಾನೂನು ಬಿಡಬೇಕಲ್ಲ. ಒಬ್ಬ ಪ್ರಧಾನಿಯಾಗಿರೋರು ಅಥವಾ ಒಬ್ಬ ಗೃಹ ಮಂತ್ರಿ ಆಗಿರೋರು ನಾಗರಾಜಣ್ಣ ಹೇಳ್ದಂಗೆ ಒಂದು ಪ್ರತಿಕ್ರಿಯೆ ಕೊಡೋದಿಲ್ಲ ಅಂತಂದರೆ ಈ ದೇಶದ ಕಾನೂನಿಗೆ ಎಷ್ಟು ಗೌರವ ಕೊಡ್ತಾರೆ. ಮತ್ತು ನಮಗೊಂದು ಅನುಮಾನ ಏನಂತಂದರೆ, ಒಬ್ಬ ಜಡ್ಜು ಒಂದು ಒಪಿನಿಯನ್ನ ಹೇಳೋಕ್ಕೂ ಸ್ವತಂತ್ರ ಇಲ್ವಲ್ಲ ಈ ದೇಶದಲ್ಲಿ. ಅದನ್ನೇ ಅಂಬೇಡ್ಕರ್ ಹೇಳೋದು, ನಮಗೆ ಮಾತಾಡೋಕ್ಕೂ ಕೂಡ ಸ್ವತಂತ್ರ ಇಲ್ಲ ಈ ದೇಶದಲ್ಲಿ ಅಂತ. ಸೊ ಅಂಬೇಡ್ಕರ್ ಅವರ ಏನು ಹೇಳ್ತಾರೆ ಅದನ್ನು ಈಗ ಒಂದೊಂದಾಗೆ ಬರ್ತಾ ಇದೆ. ನಾವು ಕುದುರೆ ಹತ್ತಿದ್ರೆ ಕಾಲು ಕಟ್ ಮಾಡ್ತಾರೆ, ಮಾತಾಡಿದ್ರೆ ನಾಲಿಗೆ ಕಟ್ ಮಾಡ್ತಾರೆ, ಒಂದು ಹುಡುಗಿನ ಲವ್ ಮಾಡಿದ್ರೆ ಮರ್ಡ್ರ್ ಮಾಡ್ತಾರೆ, ಅಥವಾ ದೇವಸ್ಥಾನಕ್ಕೆ ಹೋದರೆ ಹೊರಗಡೆ ನಿಲ್ಲಿಸ್ತಾರೆ, ರಾಷ್ಟ್ರಪತಿಗಳನ್ನೂ ಬಿಟ್ಟಿಲ್ಲ. ಹಂಗಾಗಿ ಅಲ್ಲಿ ನಾವು ಭಾರತ ಅನ್ನೋದು ಜಾತಿ ವ್ಯವಸ್ಥೆ
ಇದೇನಾ ಅನ್ನೋದು ಭಾಳ ಯಕ್ಷ ಪ್ರಶ್ನೆ ಆಗಿದೆ. ಸೊ ಆ ನಿಟ್ಟಿನಲ್ಲಿ BSP ಪಕ್ಷ ಮತ್ತು ಇಲ್ಲಿರೋಂಥ ಲೋಕಲ್ ಸಂಘಟನೆ ಮತ್ತು ಭಾಳ ಮುಖ್ಯವಾಗಿ ಮಾಧ್ಯಮದವರು ಕೂಡ ಇದನ್ನು ಪ್ರಶ್ನೆ ಮಾಡ್ತಾ ಇದೆ. ನಿಮ್ಮೆಲ್ರಿಗೂ ಕೂಡ ನಾನು ಶರಣು ಹೇಳ್ತೇನೆ, ಇನ್ನಷ್ಟು ಜಾತಿಯ ಇರೋವಂಥ ಹೊಸ ಏನು ರೂಪಗಳಾಗ್ಬಿಟ್ಟಿದ್ದಾವಲ್ಲ, ಅದರಲ್ಲಿ ಇದು ಒಂದು. ಸೊ ಅದನ್ನು ನಾವೆಲ್ಲರೂ ಖಂಡನೆ ಮಾಡಬೇಕು ಅನ್ನೋದು ನನ್ನ ಒತ್ತಾಯ. ಥ್ಯಾಂಕ್ ಯು.